ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಧೀಮಂತ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರವರ 28ನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಹಿರಿಯ ಮುಖಂಡರಾದಂಥ ಸನ್ಮಾನ್ಯ ಶಿವಣ್ಣವರು ಒಂದು ನಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇವೆ. ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ನಗರಾಧ್ಯಕ್ಷರಾದಂಥ ಮೂರ್ತಿಯವರೇ, ಗ್ರಾಮಾಂತರ ಅಧ್ಯಕ್ಷರಾದಂಥ ವಿಜಯಕುಮಾರ್ ಅವರೇ, ಅನಂತಣ್ಣವರೇ, ರಮೇಶ್ ಅವರೇ, ಹಾಗೂ ಶ್ರೀಮತಿ ಶಿವಣ್ಣರವರೇ, ಭಾಸ್ಕರ್ ಅವರೇ, ಇತರ ಎಲ್ಲ ಮುಖಂಡರುಗಳೇ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರನ್ನು 1983ನೇ ಇಸ್ವಿದು ನಮ್ಮ ಜೊತೆಲಿದ್ದವರು. ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ನನಗೆ ಹುಟ್ಟು ಯಾವ ದಾಖಲಾತಿ ಇಲ್ಲ. ನಾನು 5ನೇ ಕ್ಲಾಸ್ಗೆ ನೇರವಾಗಿ ಸೇರಿದಂಥವನು ಆಚರಣೆ ಮಾಡಿಬಿಡಿ ಅಂತ ಹೇಳ್ತಕ್ಕಂಥ ಮಾತಿದ್ದರೂ ಕೂಡ ಇವತ್ತು ರಾಜ್ಯ 40 ವರ್ಷಗಳ ಕಾಲ ಇದೆ. ರಾಜ್ಯದಲ್ಲಿ ಸಮಗ್ರ ಅಭಿವೃದ್ಧಿ ಕಾರಣಕರ್ತರಾಗಿರ್ತಕ್ಕಂಥ ಮತ್ತು ಎಲ್ಲ ವರ್ಗದ ಜನರಿಗೆ ಆಶಾಕಿರಣವಾಗಿರ್ತಕ್ಕಂಥ ಯಾವ ಒಂದು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎಲ್ಲ ವರ್ಗದ ಜನರು ಇವತ್ತು ಅತ್ಯಂತ ನೆಮ್ಮದಿಯಿಂದ ಬದುಕ್ತಕ್ಕಂಥ ಆರ್ಥಿಕವಾಗಿ ಆ ಒಂದು ಚಾಲನೆ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಇವತ್ತು ರಾಜ್ಯದುದ್ದಗಲೂ ಕೂಡ ಎಲ್ಲ ವರ್ಗದ ಜನರು, ಎಲ್ಲ ಜಾತಿ ಧರ್ಮದವರು ಕೂಡ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾವ್ರೆ ಅಂದರೆ ಅದು ಅವರು ಮತ್ತು ಅವರೆಲ್ಲರೂ ಕೂಡ ಇವತ್ತು ಯಾವ ವರ್ಗದ ಜನರಿಗೆ, ಅದು ಮೇಲ್ವರ್ಗ ಇರ್ಬೋದು ಮತ್ತು ತಳ ಸಮುದಾಯ ಇರ್ಬೋದು, ಯಾವುದೇ ವರ್ಗದವರಿಗೆ ಅನ್ಯಾಯ ರೀತಿಯಲ್ಲಿ ಅವರು ಆಡಳಿತ ವ್ಯವಸ್ಥೆಯಲ್ಲಿ ನೀಡಿರ್ತಕ್ಕಂಥ ಒಂದು ಆಡಳಿತ ಇದೆ. ಅದನ್ನೆಲ್ಲ ಕೂಡ ನೋಡಿ ರಾಜ್ಯದ ಜನ ಸ್ವಯಂ ಪ್ರೇರಿತವಾಗಿ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ನಾವೆಲ್ಲರೂ ನೋಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಶಿವಣ್ಣವರು ಸುಮಾರು 35 ವರ್ಷಗಳ ಕಾಲದಿಂದ ಈ ಅಂಧ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಉಚಿತ ತಪಾಸಣೆ ಮಾಡ್ತಕ್ಕಂಥದ್ದು ಮಾಡ್ತಾಯಿದ್ದಾರೆ. ನಾವು ಕೂಡ ಕೆಲವು ಹಬ್ಬ ಅವರ ಹುಟ್ಟುಹಬ್ಬದಲ್ಲಿ ಮತ್ತು ನಮ್ಮ ಹುಟ್ಟುಹಬ್ಬವನ್ನು ಕೂಡ ಇಲ್ಲೇ ಆಚರಣೆ ಮಾಡ್ತಕ್ಕಂಥದ್ದು ಕೂಡ ನಾವು ಮಾಡ್ತಾ ಬಂದಿದ್ದೀವಿ. ಕಾರಣ ಎಷ್ಟೇ, ಶ್ರೀಮಂತ ವಿಜಯಕುಮಾರ್ ಅವರ ಸಂದರ್ಭ ಮಾತಿನ ನಾವು ನೆನೆಸಬೇಕಾಗತ್ತೆ. 78ನೇ ವರ್ಷದ ಸಾಹೇಬ್ರ ಹುಟ್ಟುಹಬ್ಬದ ಅಂಗವಾಗಿ ಇಂಥ ಒಂದು ಪವಿತ್ರ ನಮ್ಮ ಸ್ವಾಗತವನ್ನು ಕೋರ್ತಾ ಇದೆ. ಇಂಥ ಪವಿತ್ರ ಕೆಲಸ ಮಾಡ್ತಿರೋಂಥ ಹಿರಿಯ ಸಹೋದರ ಸಮಾನರು ಮತ್ತೆ ನಮ್ಮ ಮೈಸೂರು ನಗರ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿಯಲ್ಲಿ ಮತ್ತೆ ಅವ್ರ ಕುಟುಂಬ 3 ಬಾರಿ ನಗರ ಪಾಲಿಕೆ ಸದಸ್ಯರಾಗಿ ಧರ್ಮಪತ್ನಿಯವರು ಮತ್ತೆ ಅವರು ಕೆಲಸ ಮಾಡಿದಂಥವ್ರು ನಮ್ಮ ಶಿವಣ್ಣವ್ರಿಗೆ ನಾನು 2 ಕಾಂಗ್ರೆಸ್ನಿಂದ ಅತ್ಯಂತ ಗೌರವದ ಅಭಿನಂದನೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳ ಕುಟುಂಬದ ಪರವಾಗಿ ತಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ನಾವು ಈ ಡೆಮಂಡ್ ಆಫ್ ಸ್ಕೂಲು ಅಂತಂದ್ರೆ ನಾವೆಲ್ಲ ಈ ದೇವ್ರ ಮಕ್ಕಳು ಅಂತ ಹೇಳೋದವ್ರನ್ನ, ದೇವ್ರ ಮಕ್ಕಳು. ಈ ಕೆಲಸವನ್ನ ಈ ಬೇರೆಯವರು ಬೇರೆ ಬೇರೆ ತರ ಮಾಡ್ತಾರೆ, ಆದ್ರೆ ಶಿವಣ್ಣವರು ಇಂಥ ಅಪರೂಪದ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಬರ್ತಾರೆ. ನಾವು ನಿರಂತರವಾಗಿ ಮೋಸ್ಟ್ಲಿ ನಾನು 10 ವರ್ಷದಿಂದ ಅವರು ಪ್ರತಿದಿನ 78ನೇ ವರ್ಷದ ಅಂದ್ರೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಏನಾದರೂ ವಿಶೇಷ ಕಾರ್ಯಕ್ರಮಗಳು ಮಾಡ್ಕೊಬರ್ತಾ ಇದ್ರೆ ಅದರಿಂದ ಅದು ಒಳ್ಳೆ ಕೆಲಸ ಅಂತ ನಾನಾದ್ರೂ ಭಾವಿಸಿ, ವಿಶೇಷವಾಗಿ ನಾನು ಒಂದೇ ವರ್ಡ್ ಏನು ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಅವ್ರು ಯಾವಾಗಲೂ ಹುಟ್ಟುಹಬ್ಬವನ್ನ ಅವರು ಮಾಡ್ಕೊಂಡಿಲ್ಲ, ಮಾಡ್ಕೊಳಕ್ ಸಾಧ್ಯ ಇಲ್ಲ. ಮೊನ್ನೆ ನಾವು ಗುದ್ಲಿ ಪೂಜೆ ಮಾಡುವಾಗ ನಮ್ಮ ಕಾಂಗ್ರೆಸ್ ಕಚೇರಿ ಹತ್ರ ನಾನು ಸಿಟಿ ಪ್ರೆಸಿಡೆಂಟು ತಡೆಯಪ್ಪ ಯಾವಾಗಲೂ ನಾವು ಅವ್ರಿಗೊಂದು ಹೂನಾರ ಹಾಕಿ ಕೇಕ್ ಕಟ್ ಮಾಡಿಸಿಲ್ಲ ಅಂದ್ಬಿಟ್ಟು ಒಂದು ಕೇಕ್ ತರಿಸಿ ಒಂದು ಹೂನಾರ ಎಲ್ಲ ತರಿಸಿ ರೆಡಿ ಮಾಡ್ಕೊಂಡು ಅವ್ರು ಹೇಳ್ತಿಲ್ಲ, ಹೇಳಿದ್ರೆ ಬೈತಾರೆ ಅಂತ ನಾವು ನಗರ ಅಧ್ಯಕ್ಷ ಅನೌನ್ಸ್ ಮಾಡಿದ್ರು. ಅವರೇ ನಾನು ಯಾವುದೇ ಕಾರಣಕ್ಕೂ ಕೇಕ್ ಕಟ್ ಮಾಡೋಕ್ಕೆ ಅಂತ ಹೇಳಿ, ಆದರೆ ಲಾಸ್ಟ್ಗೆ ನಾವು ರಿಕ್ವೆಸ್ಟ್ ಮಾಡಿದ್ರು ಹೂನಾರ ಹಾಕ್ಸ್ಕೊಳ್ರೋಣ ಅಂತ. ಆಗ ಆ ಹೂನಾರ ಹಾಕ್ಸ್ಕೊಂಡು ಶಾಲನ್ನ ನಮ್ಮ ರಾಜ್ಯಾಧ್ಯಕ್ಷರು DK ಶಿವಕುಮಾರ್ ಅವರೇ ಓದಿಸಿದ್ರು. ಅದರಿಂದ ಆದರೆ ಕರ್ನಾಟಕದಲ್ಲಿ ಒಂದು ಸತ್ಯ ಏನು ಅಂತಂದ್ರೆ, ಒಬ್ಬ ನಾಯಕನ ಹುಟ್ಟುಹಬ್ಬನ ಅವ್ರು ಆಚರಣೆ ಮಾಡ್ಕೊಳ್ದೇನೆ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಮೋಸ್ಟ್ಲಿ ಅವರು ಶಾಸಕರು ಮಂತ್ರಿ ಆದ್ಮೇಲೆ ಬರೀ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ 3 ಮೂಲೆಯಲ್ಲಿ ಒಬ್ಬ ನಾಯಕನಿಗೆ ಹುಟ್ಟುಹಬ್ಬ ನಡೀತಾ ಇದೆ ಅಂತಂದ್ರೆ ಅದು ಸಿದ್ದರಾಮಯ್ಯನವ್ರಿಗೆ ಅತಿ ಹೆಚ್ಚು, ಸಿದ್ದರಾಮಯ್ಯ ಸಾಹೇಬ್ರಿಗೆ ಅತಿ ಹೆಚ್ಚು. ಜೊತೆಗೆ ಅವ್ರು ಈ ತರದ ಸಮಾಜದ ಕಾರ್ಯಕ್ರಮಗಳನ್ನ, ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅನ್ನೋದು ಅವ್ರ ಆಸೆ. ಸ್ವತಃ ಅವ್ರ ಮಗನ್ನ ಡಾಕ್ಟ್ರು, ಅವ್ರ ಮಗನೇ ಕಿರಿ ಮಗ ಯತೀಂದ್ರ ಅವರು ಡಾಕ್ಟ್ರು MD. ಅವ್ರೊಂದ್ಸರಿ ಇಂಟರ್ವ್ಯೂ ಮಾಡುವಾಗ
ಸಾಹೇಬ್ರ ಹಿಂದೆ ಪ್ರತಿಪಕ್ಷ ನಾಯಕರನ್ನ ಇಂಟರ್ವ್ಯೂ ಮಾಡುವಾಗ ಸರ್ ಮಗ ಡಾಕ್ಟ್ರು ಓದಿದ್ದಾರೆ, ಏನಕ್ಕೆ ಅವರು ನೀವೇ ಮೆಡಿಕಲ್ ಕಳಿಸಿದ್ರ ಏನು ಅಂತ. ಅವ್ರಿಗೆ ಏನು ಅಂತಂದ್ರೆ ಅವ್ರಾಗ ಹೇಳಿದ್ರು, ಊರಿನಲ್ಲಿ ಯಾರಿಗಾರ ಜ್ವರ ಸಮಸ್ಯೆಗಳಾದ್ರೆ ನಮಗೆ ಅಲ್ಲಿಂದ ಹೊತ್ಕೊಂಡು ಸೈಕಲ್ ಹೊತ್ಕೊಂಡು ಬೇರೆ ಬೇರೆ ಗಾಡಿಲಿ ಕಟ್ಕೊಂಡು ಸಾಗಿಸ್ಬೇಕಾಗಿತ್ತು. ಅದಕ್ಕೆ ನಮ್ಮನೇಲೆ ಒಬ್ಬನ ಡಾಕ್ಟರ್ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ನಾನು ಮಗನ ಡಾಕ್ಟರ್ ಓದಿಸ್ತೆ ಅಂತ ಅವ್ರನ್ನ ಇಂಟರ್ವ್ಯೂ ಹೇಳಿದ್ರು. ಅದರಿಂದ ಇವತ್ತು ನಮ್ಮ ಶಿವಣ್ಣವರು ಯಾವುದು ನಮ್ಮ GC ಹಾಸ್ಪಿಟ್ಲು ಮತ್ತು ಫರುಕಿಯ ಡೆಂಟಲ್ ಅವರ ಸಮ್ಮುಖದಲ್ಲಿ ಈ ಹೆಲ್ತ್ ಕ್ಯಾಂಪನ್ನು ಮಾಡ್ತಾ ಇದ್ದಾರೆ. ಅದರಿಂದ ನಾನು ಹೆಚ್ಚಿಗೆ ಮಾತಾಡಿದ್ರೆ ಸಮಯದ ಕೊರತೆ ಇರೋದ್ರಿಂದ ಮಕ್ಕಳಿಗೆಲ್ಲ ಒಳ್ಳೇದಾಗಲಿ. ಮತ್ತು ಈ ದಿನ ಈ ನಾಡು ಕಂಡ ಅಪರೂಪದ ರಾಜಕಾರಣಿ, ಶೋಷಿತ ವರ್ಗದ ದೀನದಲಿತರ, ಬಡವರ, ಕೂಲಿ ಕಾರ್ಮಿಕರ, ರೈತರ ಆಶಾಕಿರಣ ಪಂಚ ಗ್ಯಾರಂಟಿಗಳನ್ನು ಕೊಡುವುದರ ಮುಖಾಂತರ ಈ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ, ಸರ್ವ ಜನಾಂಗದ ಅಭಿವೃದ್ಧಿಗೆ ಕಂಕಣಬದ್ದು ನಾಡನ್ನು ಆಳ್ತಿರತಕ್ಕಂಥ ನಾಡಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ 77ನೇ ವರ್ಷ ದಾಟಿ 78ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಮೊಟ್ಟ ಮೊದಲನೇದಾಗಿ ನಮ್ಮ ಮೈಸೂರು ನಗರದ ಕಾಂಗ್ರೆಸ್ ಸಮಿತಿಯ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ, ಆದಿಪೂಜಿತ ಗೆಳೆಯರ ಪರವಾಗಿ, ನಮ್ಮೆಲ್ಲ ಇಲ್ಲಿ ಆಗಮಿಸಿರತಕ್ಕಂಥ ಎಲ್ಲ ಆತ್ಮೀಯರ ಹಾಗೂ ಮಹಿಳೆಯರ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು, ಶುಭಕಾಮನೆಗಳು. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಕುಟುಂಬ ವರ್ಗದವರು ಮತ್ತು ಆದಿಪೂಜಿತ ಗೆಳೆಯರ ಬಳಗ ಮತ್ತು ಎಲ್ಲ ಸ್ನೇಹಿತರು ಸಾಹೇಬರ ಹುಟ್ಟುಹಬ್ಬವನ್ನು ಇಂದು ಆಚರಣೆ ಮಾಡ್ತಾ ಇದ್ದೇವೆ. ಈ ಹುಟ್ಟುಹಬ್ಬ ಈಗಾಗಲೇ ನಾವು ಬೆಳಗ್ಗೆ ಕಳೆದ 10 ವರ್ಷದ ಹಿಂದೆ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಪ್ರಾಧಿಕಾರ ರಚನೆಯಾದ ದಿನವೇ ಅವರ ಪಾರ್ವತಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಹೆಸರಿನಲ್ಲಿ ನಾನು ಪುಡಿವಟ್ಟನ್ನು ಮಡಗಿ ಹಣ ಕಟ್ಟಿದ್ದೇವೆ. ಅದು ಪ್ರತಿ ವರ್ಷ ಇವತ್ತಿನ ಬೆಳಿಗ್ಗೆ ಪೂಜೆಯಲ್ಲಾಗಿದೆ. ಆ ಪ್ರಸಾದ ಅವ್ರ ಮನೆಗೆ ತಲುಪ್ತದೆ. ಅದೇ ರೀತಿ ನಾಡಿನ ಶಕ್ತಿ ದೇವತೆ ಚಾಮುಂಡೇಶ್ವರಿ ತಾಯಿಯಲ್ಲೂ ಕೂಡ ಬೆಳಗ್ಗೆ ನಾವು ವಿಶೇಷವಾದ ಒಂದು ಪೂಜೆಯನ್ನು ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯನವರು, ಯತೀಂದ್ರ ಸಿದ್ದರಾಮಯ್ಯನವರು ಮತ್ತು ಅವ್ರ ಕುಟುಂಬದ ಪರವಾಗಿ ಇವತ್ತು ಬೆಟ್ಟದಲ್ಲೂ ಕೂಡ ಅಭಿಷೇಕ ವಿಶೇಷ ಪೂಜೆ ಮಾಡಿಸಿದ್ದೇವೆ. ತದನಂತರ ನಮ್ಮ ಗರ್ಡಿಕೇರಿಯಲ್ಲಿರ್ತಕ್ಕಂಥ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಮಹಾಮಂಗಳಾರತಿ, ಧೂಪಾರತಿ ಮಾಡ್ತಿ ಅವರಿಗೆ ಒಳ್ಳೆಯದಾಗಲಿ ಅನ್ನತಕ್ಕಂಥ ಕಾರ್ಯ ಮಾಡಿ, ಇದರ ವಿಶೇಷವಾಗಿ ನಾವು ಪ್ರತಿ ವರ್ಷ ಕಳೆದ 30 ವರ್ಷದಿಂದ ನಮಗೆ ಈ ಕುರುಡರ ಮತ್ತು ಮೂಗರ ಪಾಠಶಾಲೆ ಮಕ್ಕಳಂದರೆ ದೇವ್ರ ಮನೆ ಇದ್ದಂಗೆ. ಈ ದೇವರ ಮಕ್ಕಳ ಬಳಿಯಲ್ಲೇ ನಾವು ಕಳೆದ 25 ವರ್ಷಗಳಿಂದ ಸತತವಾಗಿ ಸಿದ್ದರಾಮಯ್ಯ ಸಾಹೇಬರು ಹುಟ್ಟು ಹಬ್ಬದ ದಿನದಿಂದ ಇವರಿಗೆ ಮಧ್ಯಾಹ್ನದ ಒಂದು ಭೋಜನದ ವ್ಯವಸ್ಥೆಯನ್ನು ನಮ್ಮ ಏರ್ಪಾಡು ಮಾಡಿದ್ದೇವೆ. ಕಳೆದ 10 ವರ್ಷದಿಂದ ನಾವು ಇದಕ್ಕೂ ಸೇರಿಸಿ ವಿಶೇಷವಾದ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದಾಗ, ನಮ್ಮೆಲ್ಲ ಸ್ನೇಹಿತರು, ನಮ್ಮೆಲ್ಲ ಗೆಳೆಯರೆಲ್ಲ ಸೇರಿದಾಗ ಆರೋಗ್ಯ ತಪಾಸಣೆ ಮತ್ತು ಉಚಿತವಾಗಿ ಅವರಿಗೆ ಔಷಧಿಗಳನ್ನ ವಿತರಣೆ ಕೊಡಬೇಕು ಅನ್ನತಕ್ಕಂಥ ಸಂಕಲ್ಪ ಮಾಡಿ ಕಳೆದ 10 ವರ್ಷದಿಂದ ನಾವು ಈ 2 ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಮತ್ತು ಎಲ್ಲ ಉಚಿತವಾಗಿ ಚಿಕಿತ್ಸೆ ಸಲಕರಣೆ ಕೊಡತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಏರ್ಪಾಡು ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನನ್ನ ಮಾರ್ಗದರ್ಶಕರು ಹಿರಿಯರಂಥ ಮಾನ್ಯ ಅನಂತಣ್ಣವರು, ಮೂರ್ತಿಯವರು, ವಿಜಯ್ ಕುಮಾರ್ ಅವರು, ಮರಿಗೌಡರು, ಇನ್ನಿತರ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಇಷ್ಟೇ ಈ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ, ಮಲೆ ಮಹದೇಶ್ವರ ಸ್ವಾಮಿ, ಮನದೇವರಾದ ಸಿದ್ದರಾಮೇಶ್ವರ ಸ್ವಾಮಿಯವರು ಸನ್ಮಾನ್ಯ ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯನವರಿಗೆ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ, ಕುಟುಂಬ ವರ್ಗಕ್ಕೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಈ ನಾಡಿನ ಆಳುವಂಥ ಇನ್ನೂ ಹೆಚ್ಚಿಗೆ ಕೆಲಸ ಮಾಡ್ತಕ್ಕಂಥ ಶಕ್ತಿಯನ್ನು ಅವರಿಗೆ ನೀಡಲಿ. ಈ ಮುಖಾಂತರ ನಾನು ಮತ್ತೊಮ್ಮೆ ಮೈಸೂರು ನಗರದ ಜನತೆಯ ಪರವಾಗಿ, ಜಿಲ್ಲೆಯ ಜನತೆಯ ಪರವಾಗಿ, ನಮ್ಮ ಎಲ್ಲ ಮುಖಂಡರ ಪರವಾಗಿ ಮತ್ತೊಮ್ಮೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು, ಶುಭಕಾಮನೆಗಳು.